ಅಲ್ಲ ಅಲ್ಲ ಈ ತರ ಐಡಿಯಾಗಳೆಲ್ಲ ಹೆಂಗ್ ಬರುತ್ತೆ ನಿಮ್ಗೆ? ಮತ್ತೆ ನನ್ನ ಯಾರು ಅಂತ ಅನ್ಕೊಂಡಿದ್ಯಾ ರಾಮಾಚಾರಿ? ಯಾರು? ದ ಗ್ರೇಟ್ ರಾಮಾಚಾರಿ ಹೆಂಡತಿ. ಬಾ ಭಯಂಕರ ರೀ ನೀವು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದೆಲ್ಲ ಸರಿ ಮೇಡಮ್, ಆದ್ರೆ ನಾವೀಗ ಇನ್ನೊಂದು ವಿಷಯನ ಸೀರಿಯಸ್ ಆಗಿ ತಗೋಬೇಕಾಗಿದೆ. ಏನದು? ನೋಡಿ, ಆ ಸಕ್ಸೇನಂಗೆ ಲ್ಯಾಪ್ಟಾಪ್ ಮುಟ್ಟಿರೋದ್ರ ಬಗ್ಗೆ ಡೌಟ್ ಬಂದಿದೆ. ಅದು ಅಲ್ಲದೆ ನೀವೇ ಮುಟ್ಟಿದ್ದೀರಾ ಅಂತ ಅನುಮಾನನ್ ಪಟ್ಟಿದ್ದಾನೆ ಅಂದ್ರೆ ಅವನ್ ಕಣ್ಣು ಈಗ ನಮ್ಮ ಮೇಲೆ ಇರುತ್ತೆ ಅಂತ ಆಯ್ತು. ಕಣ್ ಬಿದ್ರೆ ಏನು ರಾಮಾಚಾರಿ, ಅವನ್ ದೃಷ್ಟಿನ ಬೇರೆ ಕಡೆ ಹೋಗೋಕ್ ಮಾಡೋಣ ಬಿಡು. ಅಂದ್ರೆ ಇವಾಗ ಮಾಡಿರೋದು ಅದನ್ನೇ ಅಲ್ವಾ? ಅವನ್ ಕುಡ್ಕ ಮಗನ ಎತ್ಕಟ್ಟಿದೀವಿ, ಇನ್ನು ಅವನ್ ಮಗನು ಅವನು ಕಿತ್ತಾಡ್ಲಿ ಅಷ್ಟೇ. ಅವ್ರಲ್ಲಿನ ಚೇತರ್ಸ್ಕೊಳ್ಳೋ ಅಷ್ಟ್ರಲ್ಲಿ ನೆಕ್ಸ್ಟ್ ಅಸ್ತ್ರನ ರೆಡಿ ಮಾಡಿದ್ರಾಯ್ತು. ರೆಡಿ ಮಾಡಿ. ಆದ್ರೆ ಮೇಡಮ್ ಅವರು ಮಾತಾಡ್ತಾ ಮಾತಾಡ್ತಾ ತಿನ್ನೋದನ್ನೇ ಮರೆಸ್ಬಿಟ್ರು. ನೀನು ತಿನ್ನು. ನನಗೆ ಯಾಕೆ? ನನ್ ಮಗುನು ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ನನ್ ಗಂಡನಿಗೆ ಎನರ್ಜಿ ಬೇಕಲ್ವಾ? ಅಯ್ಯೋ, ಎನರ್ಜಿ ಎನರ್ಜಿ ತಿನ್ಸಿ ತಿನ್ಸಿ ತಿನ್ಸಿ. Vivek, I want to ask you something important. ಫರ್ಮಾಯಿಯೇ. ನೀನೇನಾದ್ರೂ ನನ್ನ ಲ್ಯಾಪ್ಟಾಪ್ ತಗೊಂಡಿದ್ದೀಯಾ? ಡ್ಯಾಡ್, ನಾನು ನನ್ನ ಲ್ಯಾಪ್ಟಾಪ್ನ ಟಚ್ ಮಾಡಿನೇ ಎಷ್ಟೋ ದಿವಸ ಆಯ್ತು. ನಿಮ್ಮ ಲ್ಯಾಪ್ಟಾಪ್ನ ಯಾಕೆ ತಗೊಳ್ಳಿ? ಬಿಕಾಸ್ ಇತ್ತೀಚೆಗೆ ನಾನು ನನ್ನ ಚಾರು ಡಾರ್ಲಿಂಗ್ ಫೋಟೋ ಬಿಟ್ರೆ ಬೇರೆ ಯಾವ್ದನ್ನು ನೋಡ್ತಾನೆ ಇಲ್ಲ. ವಿವೇಕ್, ಪ್ಲೀಸ್ ಬಿ ಸೀರಿಯಸ್. ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಅದು ನೀನ್ ಮಾಡಿದ್ಯಾ ಇಲ್ವಾ ಅಂತ ಕರೆಕ್ಟಾಗಿ ಹೇಳು. ನನ್ನ ಲ್ಯಾಪ್ಟಾಪ್ ತೆಕೊಂಡಿದ್ಯಾ ಇಲ್ವಾ ಅಷ್ಟೇ. ಇಲ್ಲ ಡ್ಯಾಡ್. ಇಲ್ಲ, ನೀನ್ ಡ್ರಿಂಕ್ಸ್ ಮಾಡಿ ಟೈಟ್ ಆಗಿರುವಾಗ ಏನಾದ್ರು ನನ್ನ ಲ್ಯಾಪ್ಟಾಪ್ ತಗೊಂಡಿದ್ಯಾ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ. ಡ್ಯಾಡ್, ನಾನೇನು ಇವತ್ತು ನಿನ್ನೆಯಿಂದ ಡ್ರಿಂಕ್ಸ್ ಮಾಡ್ತಾ ಇದ್ದೀನಾ ಗೊತ್ತಿಲ್ಲದೆ ನಿಮ್ ಥಿಂಗ್ಸ್ನ ಟಚ್ ಮಾಡಕ್ಕೆ? ವೈ ಡ್ಯಾಡ್, ವಾಟ್ ಹ್ಯಾಪನ್? ಅದು ಚಾರುಗೆ ನಾನು ಫೋನ್ ಮಾಡಿದ್ದೆ. ಹೌದಾ? ಚಾರು ನನಗೆ ಕಾಲೇ ಮಾಡಿಲ್ಲ. ನಾನೇ ಅವಳಿಗೆ ಫೋನ್ ಮಾಡಿ ವೆದರ್ ಯು ಹ್ಯಾವ್ ಚೆಕ್ ಮೈ ಲ್ಯಾಪ್ಟಾಪ್ ಅಂತ ಕೇಳಿದೆ. ಅದಕ್ಕೆ ಅವಳು ನಾನ್ ಯಾಕೆ ನಿಮ್ ಲ್ಯಾಪ್ಟಾಪ್ ಅನ್ನ ಚೆಕ್ ಮಾಡ್ಲಿ ಅಂತ ಕೇಳಿದ್ಲು. ಉಸ್ನೆತು ಸರಿಯಾಗಿ ಹೇಳಿದಾಳಲ್ವಾ? ಹೌದು, ನೀವಿಬ್ರು ಅದೇನೋ ಲವ್ ಗೇಮ್ ಅಂತ ಆಡ್ತಿದ್ರಲ್ಲ, ಆಗ ಚಾರು ನನ್ನ ರೂಮಲ್ಲಿ ಇದ್ಲು. ಆ ಲ್ಯಾಪ್ಟಾಪ್ ಓಪನ್ ಇತ್ತು. ಅದಕ್ಕೆ ನಾನು ಕೇಳಿದ್ದಕ್ಕೆ ನಾನೇನ್ ತೆಗ್ದಿಲ್ಲ, ಬಟ್ ವಿವೇಕ್ ಒಮ್ಮೆ ಜಸ್ಟ್ ಕೇಳಿ ನೋಡಿ ಅಂತ ಹೇಳಿ. ಡ್ಯಾಡ್, ವಾಟ್ ಡು ಯು ಮೀನ್? ಐ ಮೀನ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂತ ಅನ್ಕೊಂಡೆ, ಆದ್ರೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ರಾಂಗ್ ವಿವೇಕ್. ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ ವಿವೇಕ್. ವೈ ಡ್ಯಾಡ್, ಯಾಕೆ ಹಾಗನ್ಸ್ತಾ ಇದೆ? ಅವಳು ನಿನ್ನ ಶಾದಿ ಆಗೋಕೆ ಅಷ್ಟು ಬೇಗ ಒಪ್ಕೊಳ್ತಲ್ಲ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಆದ್ರೆ ಅವಳು ಅಷ್ಟು ಈಸಿಯಾಗಿ ಒಪ್ಕೊಂಡ್ಲು. ಸಮಥಿಂಗ್ ರಾಂಗ್ ವಿವೇಕ್. ಹೌದು ಸಾಬ್, ನನಗೂ ಅದೇ ಡೌಟು. ನೀವ್ ಹೇಳೋದು ಕರೆಕ್ಟೇ. ಏ ಬರೋಣ, ಚುಬ್ಬೇಟ. ಡ್ಯಾಡ್, ಹಾಗೆಲ್ಲ ಏನು ಇರಲ್ಲ. ಹಾಗೆ ಏನು ಇಲ್ದಿದ್ರೆ ಇಟ್ಸ್ ಗುಡ್. ಡ್ಯಾಡ್, ಆದ್ರೂ ಮುಜೆ ಬಿ ಲೈಟ್ ಆಗಿ ಡೌಟ್ ಇದೆ. ಕ್ಯಾ ಬೋಲ್ ರಹೆ ವಿವೇಕ್? ಹಾ ಡ್ಯಾಡ್, ಚಾರುನ ನಾನು ಪ್ಯಾರ್ಸೆ ಮೀಟ್ ಮಾಡೋಣ ಅಂದ್ರೆ ಬರ್ತೀನಿ ಅಂತ ಹೇಳಿ ಬರಲ್ಲ, ಅಲ್ಲಿ ಬಾ ಅಂದ್ರೆ ಇಲ್ಲಿ ಬಂದೀನಿ ಅಂತ ಹೇಳಿ ನನ್ನನ್ನೇ ಕನ್ಫ್ಯೂಸ್ ಮಾಡ್ತಾಳೆ. ಇಸ್ ಇಟ್ ಸೋ ರಿಯಲಿ ವಿವೇಕ್? ಎಸ್ ಡ್ಯಾಡ್, ನನಗೂ ಅವಳ ಮೇಲೆ ಡೌಟ್ ಇದೆ. ಹಾಗಾದ್ರೆ ಅವಳು ನಿಜವಾಗಿ ನಿನ್ನ ಮದುವೆ ಆಗಕ್ಕೆ ಒಪ್ಲಿಲ್ವಾ? ನೀವೇನಾದ್ರೂ ಮಾಡಿ ಅವಳು ನನ್ನ ಮದುವೆ ಆಗೋಕ್ಕೆ ಒಪ್ಕೋಬೇಕು. ಆ ಥರ ಏನಾದ್ರು ಮಾಡಿ. ಅದೇ ಶಾದಿ ಮಾಡ್ಕೊಳ್ಳಕ್ಕೆ ಓಕೆ ಅಂತ ಹೇಳಿದಾಳಲ್ಲ. ನನಗೆ ಇನ್ನು 1 ವೀಕಲ್ಲಿ ಶಾದಿ ಆಗ್ಬೇಕು ಡ್ಯಾಡ್. 1 ವೀಕ್ ಅಲ್ಲ, ಸೀರಿಯಸ್? ಎಸ್ ಡ್ಯಾಡ್. ಚಾರು ನನ್ನ ಮನ್ಸಾರೆ ಮದುವೆ ಆಗಕ್ಕೆ ಒಪ್ಕೊಂಡಿದ್ರೆ ಎಸ್ ಅಂತಾಳೆ. ಇದರಲ್ಲಿ ಏನಾದ್ರು ಇದ್ರೆ ಬೇಡ ಅಂತಾಳೆ. ವಾಟ್ ಡು ಯು ಸೇ ಡ್ಯಾಡ್? ಎಸ್, ಯು ಆರ್ ರೈಟ್. ಗುಡ್ ಐಡಿಯಾ. ಅಮ್ಮ,
ಅಯ್ಯೋ ಇದೇನ್ ಯಜಮಾನ್ರೆ ಇಷ್ಟ್ ಗಾಬ್ರಿಲ್ ಎದ್ಬಿಟ್ರಿ? ಅದೇನೋ ಗೊತ್ತಿಲ್ಲ ಮೇಡಮ್, ಕಾಲ್ ಸಡನ್ ಆಗಿ ಚುರುಕ್ ಅನ್ಬಿಡ್ತು. ಓ ಅದಾ, ಮೋಸ್ಟ್ಲಿ ಗಂಧದ ಕಡ್ಡಿದ್ದು ಕಿಡಿ ಬಿದ್ದಿರ್ಬೇಕು ಅದಕ್ಕೆ. ಏನ ಗಂಧದ ಕಡ್ಡಿ ಕಿಡಿನ? ಸರಿ, ನೀವಿಲ್ಲೇನ್ ಮಾಡ್ತಿದ್ದೀರಾ? ನಿಮ್ಗೇನ್ ಕೆಲ್ಸ? ಯಾಕೆ ಯಜಮಾನ್ರೆ ಕಾಣಿಸ್ತಿಲ್ವಾ? ಪಾದ ಪೂಜೆ ಮಾಡ್ತಿದ್ದೀನಿ. ಮೇಡಮ್, ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಏನಿದು ಹುಚ್ಚಾಟ? ಇವಾಗ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ? ಯಾಕೆಂದ್ರೆ ನನಗ್ ಒಳ್ಳೇದಾಗ್ಬೇಕು ಅದಕ್ಕೆ. ಅಂದ್ರೆ ಯಜಮಾನ್ರೆ, ಮೌನದ ಮಂತ್ರ ಹೇಳಿ ಗಂಡನ್ ಪಾದ ಪೂಜೆ ಮಾಡಿ ಪ್ರೀತಿಯ ಹೆಸರಲ್ಲಿ ಅರ್ಶಿನ ಕುಂಕುಮ ಹಚ್ಚಿ ಆಶೀರ್ವಾದ ತಗೊಂಡ್ರೆ ಗಂಡನ್ ಆಯಸ್ಸು ಹಾಗೆ ಗಂಡ ಹೆಂಡತಿ ಇಬ್ರು ಸಂಬಂಧ ಈ ಎರಡು ಗಟ್ಟಿಯಾಗಿರತ್ತಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ರು ಮೇಡಮ್? ಅದು ಅಜ್ಜಿ ಹತ್ರ ಕೇಳಿ ತಿಳ್ಕೊಂಡೆ. ಓ, ಗೂಗಲ್ ಇಂದ ಇವಾಗ ಅಜ್ಜಿ ಹತ್ರ ಬಂದ್ರ? ಹೌದು, ಯಾಕಂದ್ರೆ ಇವಾಗ ನಮ್ಗೆ ಫುಲ್ ಸಪೋರ್ಟ್ ಅಲ್ವಾ ಅದಕ್ಕೆ. ಆದ್ರೂ ಇದೆಲ್ಲ ಏನ್ ಮೇಡಮ್? ನೋಡ್ ಯಜಮಾನ್ರೆ, ಅವತ್ತು ಭೀಮ್ ಅಮಾವಾಸ್ಯೆ ದಿನ ನಿನ್ ಪಾದ ಪೂಜೆ ಮಾಡಿದ್ದಕ್ಕೆ ತಾನೆ ನಮ್ ಸಂಬಂಧ ಇಷ್ಟು ಗಟ್ಟಿಯಾಗಿ ಈಗ ಸಂಸಾರ ಶುರು ಆಗೋವರೆಗೂ ಬಂದ್ ನಿಂತಿರೋದು. ಯಾವ್ದನ್ನು ಯಾವ್ದಕ್ಕೂ ಕಂಪೇರ್ ಮಾಡ್ಬೇಡಿ. ಯಜಮಾನ್ರೆ, ಎಲ್ಲೋ ಚಂಡಮಾರುತ ಬೀಸಿದ್ರೆ ಇಲ್ಲಿ ಮಳೆ ಸುರಿಯಲ್ವಾ? ಹಾಗೆ ಪ್ರಕೃತಿಯಂತೆ ಸಂಬಂಧ. ನೋಡ್ ಯಜಮಾನ್ರೆ, ಅವತ್ತು ಎದ್ದು ನಿನ್ ಮುಖ ನೋಡಿ ನಿನ್ ಆಶೀರ್ವಾದ ತಗೊಂಡಿದ್ದಕ್ಕೆ ತಾನೆ ಸೈಕಲ್ ರೇಸ್ ನಲ್ಲಿ ಹಾಗೆ ಎಲೆಕ್ಷನ್ ಅಲ್ಲೂ ಕೂಡ ನಾನ್ ಗೆದ್ದಿದ್ದು. ಅದೇ ತರ ಈಗ ನಿನ್ ಪಾದ ಪೂಜೆ ಮಾಡಿದ್ರೆ ಸಂಸಾರ ಅನ್ನೋ ರೇಸ್ ಅಲ್ಲೂ ನಾನ್ ಗೆಲ್ತೀನಿ ಅನ್ನೋ ನಂಬಿಕೆ. ಹಾಗೇನಾದ್ರೂ ನಿಮಗ್ ಒಳ್ಳೇದಾಗ್ಬೇಕು ಅಂತ ಬೇಡ್ಕೊಂಡ್ರೆ ನೀವ್ ದೇವ್ರನ್ನ ಪೂಜೆ ಮಾಡ್ಬೇಕು. ಅದ್ ಬಿಟ್ಟು ಏನ್ ಮೇಡಮ್ ಇದೆಲ್ಲ? ನೋಡು ನನ್ ಮುತ್ತಿನ ಗಂಡ, ಪತಿಯೇ ಪ್ರತ್ಯಕ್ಷ ದೈವ ಅಂತ ದೊಡ್ಡೋರ್ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ನನ್ ಗಂಡ ದೇವ್ರನ್ನ ಪೂಜೆ ಮಾಡ್ದೆ ಬೇರೆ ದೇವ್ರನ್ನ ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ? ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಮ್ ಸಂಸಾರ ಅನ್ನೋ ರೇಸಲ್ಲಿ ನನ್ನನ್ನ ಗೆಲ್ಲಿಸ್ಬೇಕಾಗಿರೋದ್ ನೀನೇ ತಾನೆ. ಅದಕ್ಕೆ ನಿನ್ನ ಆಶೀರ್ವಾದ ಇದ್ರೆ ಸಾಕು ಅಂತ ಪೂಜೆ ಮಾಡ್ದೆ. ಆದ್ರೂ ಇಂಥ ಐಡಿಯಾಗಳು ನಿಮ್ಗೆ ಎಲ್ಲಿಂದ ಬರುತ್ತೆ ಅಂತ ನನಗ್ ಗೊತ್ತಿಲ್ಲ. ಚಾನ್ಸಿ ಅಂದ್ರೆ ಸುಮ್ನೆನಾ? ಸಂಸಾರ ಒಂದ್ ಶುರು ಆಗ್ಲಿ, ಆಮೇಲೆ ನಿನ್ಗೆ ಗೊತ್ತಾಗತ್ತೆ. ಬರೀ ಗಂಧದ ಕಡ್ಡಿ ಕಿಡಿ ಬಿದ್ದಿದ್ದಕ್ಕೆ ಇಷ್ಟಿದೆ. ಇನ್ನು ಸಂಸಾರ ಅನ್ನೋ ಪರ್ವತದೊಳಗಡೆ ಪ್ರವೇಶ ಮಾಡ್ತಿದ್ದೀನಿ. ಅದಿನ್ನೆಷ್ಟು ಸುಡುತ್ತೋ ಗೊತ್ತಿಲ್ಲ. ಡೋಂಟ್ ವರಿ ನನ್ ಗಂಡ, ಹಾಗೇನಾದ್ರೂ ನಿನ್ನ ಸುಟ್ಟಿದ್ರೆ ತಣ್ಣಗ್ ಮಾಡೋದಕ್ಕೆ ನಾನಿದ್ದೀನಿ. ಆದ್ರೂ ಇದ್ಯಾಕೋ ತುಂಬಾ ಓವರ್ ಆಯ್ತು ಅಂತ ನಿಮಗ ಅನ್ನಿಸ್ತಿಲ್ವಾ? ಅಯ್ಯೋ, ನೀನ್ ಇಷ್ಟಕ್ಕೆ ಹೀಗಂದ್ರೆ ಹೇಗೆ ನನ್ ಮುದ್ದಿನ ಗಂಡ? ನಾಳೆಯಿಂದ ಫುಲ್ ಕರ್ಪೂರನ ಹಚ್ಚಿ ನಿನಗ ಆರತಿ ಮಾಡ್ತೀನಿ, ನೋಡ್ತೀನಿ. ಬಿಟ್ರೆ ನನ್ನ ಪಾದದ ಮೇಲೆನೆ ಕರ್ಪೂರ ಹಚ್ಬಿಡ್ತೀರಾ. ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು ಮೇಡಮ್. ಏನ್ ಮಾಡ್ತಾ ಇದೀರ ಅತಿಥಿ ಮೇಡಮ್? ಇನ್ನು ಬದುಕಿದೀನಿ, ಸತ್ತಿಲ್ಲ. ಬದುಕಿರ್ಲೇಬೇಕಲ್ಲ. ಅದೇ ಯಾಕೆ? ಒಂದೇ ಸಲ ನನ್ನ ಸಾಯಿಸ್ಬೇಡಿ. ಸಾಯಿಸೋದೆಲ್ಲ ನಮ್ ಕೆಲ್ಸ ಅಲ್ಲ, ಅದೆಲ್ಲ ನಿಮ್ ಕೆಲ್ಸ. ಮುರಾರಿ, ಪ್ಲೀಸ್ ನನ್ನ ಬಿಟ್ಬಿಡು. ನೀನ್ ಏನ್ ಕೇಳಿದ್ರು ಕೊಡ್ತೀನಿ, ನೀನ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ. ಓಹೋ, ಏನ್ ಹೇಳಿದ್ರು ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ನಾವ್ ಹಾಕೋ ಅನ್ನನ ತಿಂದು ಸುಮ್ನೆ ಬಿತ್ಕೊಂಡಿರು ಅಷ್ಟೇ. ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ನನ್ನ ನಂಬು ಮುರಾರಿ. ನಿನ್ನ ನಂಬಿದಕ್ಕೆ ತಾನೆ ಪಾಪ ನಮ್ ಕೃಷ್ಣನ್ ಕತೆ ಹೀಗಾಗಿದ್ದು. ಒಳ್ಳೆ ಹೀರೋ ತರ ಇದ್ದ, ನಿನ್ ಹಿಂದೆ ಬಂದು ಬೀದಿ ಹೆಣ ಆಗ್ಬಿಟ್ಟ. ಹಾಗಾದ್ರೆ ಮೊದ್ಲೇ ನಿನ್ಗೆ ಎಲ್ಲ ಗೊತ್ತಿತ್ತಾ? ಹೌದು. ಹಾಗಾದ್ರೆ ದೆವ್ವ ಎಲ್ಲ ನಾನ್ ಮಾಡಿದ ನಾಟಕ. ಫೋನು ಹಾಗಂತ ನಾನೇ ಮಾಡ್ತಾ ಇದ್ದಿದ್ದು. ಹಾಗಾದ್ರೆ ನೀನ್ ಬಂದು ಹೊಡೆದಿದ್ದು? ನನ್ ಸೇಡು. ಇಷ್ಟೆಲ್ಲ ಆಗಿದ್ದು ನನ್ ಪ್ಲಾನು. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಕಾದ್ ನೋಡು. ಮುರಾರಿ ಒಬ್ಳೆ ತಪ್ಪು ಮಾಡಿದ್ದ, ನನ್ ಜೊತೆ ಸೇರ್ಕೊಂಡು ಎಷ್ಟ್ ಜನ ತಪ್ಪು ಮಾಡಿದ್ರು, ಅವ್ರಿಗೆ ಯಾರಿಗೂ ಶಿಕ್ಷೆ ಇಲ್ವಾ? ಇಲ್ಲ ಅಂತ ಯಾರು ಹೇಳಿದ್ದು? ಮತ್ತೆ ಯಾಕೆ ನನ್ನನ್ ಮಾತ್ರ ಕರ್ಕೊಂಡ್ ಬಂದ್ ಕಟ್ಟ ಹಾಕಿದ್ದೀರಾ? ಅವರಿಗೆ
ಬೇರೆ ತರನೇ ಶಿಕ್ಷೆ ರೆಡಿ ಆಗ್ತಾ ಇದೆ. ಅದಕ್ಕೆ ಅಲ್ವಾ ನಮ್ ರಾಮಾಚಾರಿನೂ ಚಾರೋತ್ಕಿನೂ ಹೋಗ್ ಬರ್ತಾ ಇರೋದು. ಆದಷ್ಟು ಬೇಗ ಫೈನಲ್ ಶಿಕ್ಷೆ ಕೊಡ್ತಾರೆ. ಸರಿ ಸರಿ, ಬೇಗ ಊಟ ಮಾಡ್ಬಿಡು. ಲೇಟ್ ಆದ್ರೆ ವಾಪಸ್ ತಗೊಂಡೋಗ್ಬಿಡ್ತೀನಿ. ಬೇಡ ಬೇಡ ಬೇಡ, ನಂಗೆ ಊಟ ಬೇಕು. ಕೈ ಕಟ್ ಹಾಕಿದಿರಲ್ಲ, ಏನ್ ತಿನ್ಲಿ ಮುರಾರಿ? ಕೈ ಬಿಚ್ಚು ಬಿಚ್ಚು. ಕೊಡು ಕೊಡು, ಊಟ ಕೊಡು ಬೇಗ. ಒಳ್ಳೆ ನಾಯಿ ನಾಯಿ ತರ ತಿಂತಾ ಇದೀಯಾ. ಇದಾಗ್ಬೇಕಾಗಿತ್ತು ನಿನಗೆ. ತಿನ್ನು ತಿನ್ನು, ನಿಧಾನ ನಿಧಾನ. ಗಂಟ್ಲಲ್ಲಿ ಏನಾದ್ರೂ ಸಿಗಾಕೊಬಿಟ್ರೆ ಪಾಪ ಸತ್ತೋಗ್ಬಿಡ್ತೀಯ. ಮುರಾರಿ ಬೇಡ ಮುರಾರಿ, ಬಾಯಿ ಮುಚ್ಚೋ. ಕಟ್ಬೇಡ ಮುರಾರಿ, ಬಿಟ್ಬಿಡು ನನ್ನನ್ನ. ಮತ್ತೆ ಯಾಕೆ ನೀನಿನ್ನೂ ನೋಡಕ್ ತುಂಬಾ ಬಾಕಿ ಇದೆ. ಪಾಪ ಇಷ್ಟೆಲ್ಲ ಕೆಲಸ ಮಾಡಿದ್ಯಾ, ಅದಕ್ಕೆಲ್ಲ ಪ್ರತಿಫಲ ಅನುಭವಿಸ್ಲೇಬೇಕಲ್ವಾ? ಮಾನ್ಯತನ ಜೈಲಿಂದ ಕರ್ಕೊ ಬಂದಿದ್ಯಾ, ಅಲ್ಲಿಂದನೇ ಎಲ್ಲಾ ಎಡಬಟ್ಟು ಶುರುವಾಗಿದ್ದು. ಮಾನ್ಯತ ತನ್ನ ಪಾಡಕ್ ತನ್ನ ಜೈಲಲ್ಲಿದ್ಲು. ಪಾಪ ನಮ್ ಕೃಷ್ಣ ತನ್ನ ಪಾಡಕ್ ತನ್ನ ನೆಮ್ಮದಿಯಾಗಿದ್ದ. ನಿಮ್ ಮೂವರ ಸಂಗಮ ಆಗಿದ್ರಿಂದ ಪಾಪ ಆಗ್ಬಾರ್ದೆಲ್ಲ ಆಗೋಯ್ತು. ಆ ಮಾನ್ಯತ ತನ್ನ ಗಂಡನ್ನೇ ಜೈಲಿಗೆ ಕಳ್ಸಿದ್ಲು. ನೀನು ನಿನ್ ಗಂಡನ್ನೇ ಪರಲೋಕಕ್ಕೆ ಕಳಿಸ್ಬಿಟ್ಟೆ. ಈಗ ನೋಡು, ಕಟ್ಟಾಕಿರೋ ನಾಯಿ ತರ ಅನ್ನ ತಿಂದೆ. ಮುರಾರಿ ಪ್ಲೀಸ್ ನನ್ನ ಬಿಟ್ಬಿಡು ಮುರಾರಿ, ನನ್ ಮೇಲೆ ಕರುಣೆ ತೋರಿಸು. ನೀನ್ ಒಳ್ಳೊಳಾಗಿದ್ರೆ ಖಂಡಿತ ನಿನ್ ಮೇಲೆ ಕರುಣೆ ತೋರಿಸ್ತಾ ಇದ್ದೆ. ನನ್ ಜೀವ ಕೊಟ್ಟಾದ್ರೂ ನೀನನ್ನ ಕಾಪಾಡ್ತಾ ಇದ್ದೆ. ಆದ್ರೆ ನಾನೀಗ ಕರುಣೆ ತೋರ್ಸೋಷ್ಟು ಒಳ್ಳೆಯವನಲ್ಲ. ಅಯ್ಯೋ ಪಾಪ ಅನ್ನೋಷ್ಟು ಅಮಾಯಕನೂ ಅಲ್ಲ. ಅಂದ್ರೆ ನನ್ ಕತೆ ಊಟ ಆಯ್ತಲ್ವಾ? ಹೊಟ್ಟೆ ತುಂಬತಲ್ವಾ? ತುಂಬಿದ್ರು ಸರಿ, ತುಂಬದೇ ಇದ್ರು ಸರಿ. ಮುರಾರಿ ಓಯ್ ಮುಚ್ಕೊಂಡ್ ಕುತ್ಕೋಬೇಕಷ್ಟೇ. ಯಾರೋ ಬಂದಂಗಾಯ್ತಲ್ಲ. ಯಾರು? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯಯ್ಯೋ! ಯಾಕೋ ಕಿರ್ಚ್ಕೊಳ್ತಾ ಇದೆಯಾ? ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ತಾ ಇದಾರೆ. ಯಾರ್ ಬರ್ತಾ ಇದಾರೆ? ಬಲ ತಾಂಬೂಲದ ಸಮೇತ ನಿಮ್ಮ ಬೀಗುರುಜಿಯವರ ಬೇಟಾಜಿನ ಯಥಾಕೊಂಡು ಬರ್ತಾ ಇದಾರೆ. ನಮಸ್ತೆ ಬಿಗ್ರುಜಿ. ಮಿಸ್ಟರ್ ನವದೀಪ್, ಏನಿದು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ, ಅದು ತಾಂಬೂಲದ ಜೊತೆ? ಇನ್ನೊಂದು ವಾರದಲ್ಲಿ मेरा एक ही बेटा का शादी है. ಯಾರ್ ಜೊತೆ? ಇನ್ನು ಜೊತೆ आपकी एक ही बेटी ಚಾರುಲತಾ ಜೊತೆ. ಇದೇನಿದು ಇದ್ದಕ್ಕಿದ್ದ ಹಾಗೆ ಮುಂದಿನ ವಾರ ಮದ್ವೆ ಅಂತ ಹೇಳ್ತಾ ಇದ್ದೀರಾ? ಯಾಕೆ? ಯಾಕೆಂದ್ರೆ ನನ್ ಬೇಟಾಗೆ ನಿಮ್ ಬೇಟಿನ ಬಿಟ್ಟಿರಕ್ ಆಗಲ್ಲ. ಹಾಗೆ ಅವನ್ಗೆ ನಿಮ್ ಬೇಟಿ ಮೇಲೆ ತುಂಬಾ ಪ್ಯಾರ ಆಗಿದೆ, ಅದಕ್ಕೆ. ಹೌದು ಆಂಟಿ. ಅದೆಲ್ಲ ಸರಿ. ನನ್ ಬೇಬಿ ಚಾರು ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಮಗುನ ಹೆತ್ತು ಅಲ್ಲಿ ಕೊಟ್ಟು ಬಂದ್ರೆ ಎಲ್ರಿಗೂ ಒಳ್ಳೇದಲ್ವಾ? ಹಾಗೆ ಅಲ್ವಾ ನಾವ್ ಮಾತಾಡ್ಕೊಂಡಿದ್ದು? अब बैठो बैठो. कोई प्रॉब्लम नहीं है मानिता जी. मगु अद पाड़िगे होटल इरली, कोई छोड़ो.
ಸಹಿ ಆಂಟಿ, ನಮ್ ಡ್ಯಾಡ್ ಹೇಳ್ತಾ ಇರೋದು ಸರಿನೇ. ಆಲ್ರೆಡಿ ಚಾರು ನನ್ನ ಹಾರ್ಟಿಗೆ ಬಂದಾಯ್ತು. ಚಾರು ಅಭಿ ಮೇರಾ ಪ್ರಾಪರ್ಟಿ. ಮಗು ಬೇಕು ಅಂದ್ರೆ ಇರ್ಲಿ, ಚಾರು ಜೊತೆ ಮಗುನ ನಾನು ಚೆನ್ನಾಗಿ ನೋಡ್ಕೋತೀನಿ. ಗ್ರೇಟ್ ಗ್ರೇಟ್. ಅದ್ ಹಾಗಲ್ಲ ಅಳಿ ಅಂದ್ರೆ ರಾಮಾಚಾರಿ ಮಗು ನಮಗ್ ಯಾಕೆ, ಅದನ್ನ ಹೆತ್ತು ಅದಕ್ಕೆ ಎಳ್ಳು ನೀರು ಬಿಟ್ಟು ಬಂದ್ಬಿಡ್ಲಿ ಅಲ್ವಾ? ನೋ 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 ಆಂಟಿ, ಮುಜೆ ತುಂಬಾ ದಿನ ವೆಯ್ಟ್ ಮಾಡಕ್ ಆಗಲ್ಲ. ನನಗೆ ಆದಷ್ಟು ಬೇಗ ಶಾದಿ ಆಗ್ಬೇಕು. ಡ್ಯಾಡ್, ನೀವು ಚುಪ್ಕೆ ಇದೀರಲ್ಲ, ಹೇಳಿ ಆಂಟಿಗೆ. ಬೋಲ್ತಾ ಹೂಂ ಬೇಟ. ನೋಡಿ ಮನೆತಾಜಿ, ಇವನು ಬಚ್ಪನಿಂದ ಹಾಗೇನೆ, ಏನಾದ್ರು ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಕೊಡ್ಸ್ಬೇಕು, ಇಲ್ಲ ಅಂದ್ರೆ ಹೀಗೆ ಹಠ ಮಾಡ್ತಾನೆ ನೋಡಿ. ಚಾರು ಜೊತೆ ನೆಕ್ಸ್ಟ್ ವೀಕ್ ಮದ್ವೆ ಮಾಡಿಲ್ಲ ಅಂದ್ರೆ ಅವ್ನು ಲಂಡನ್ ಹೋಗ್ತೀನಿ, ಇನ್ನು ಮತ್ತೆ ಬರೋಲ್ಲ ಅಂತ ಹೇಳ್ತಿದ್ದಾನೆ ನೋಡಿ. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯ? ನನ್ ಮಾತ್ ಕೇಳು. ನೋ 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 ಮಾಯ್ತು, ನಾನು ಯಾರ ಮಾತು ಕೇಳಕ್ಕೆ ರೆಡಿ ಇಲ್ಲ ಆಂಟಿ. ಮನೆತಾಜಿ, ನೀವು ಇಮಿಡಿಯೇಟ್ ಆಗಿ ಚಾರುಗೆ ಫೋನ್ ಮಾಡಿ ಇಲ್ಲಿ ಬರಕ್ ಹೇಳಿ, ಮದ್ವೆ ಮಾತು ಮಾಡಿ ಮುಟ್ಸೋಣ. ಮನೆತಾಜಿ ಕಾಲ್ ಮಾಡಿ. ಹಾ, ಹಲೋ ಬೇಬಿ. ಹೇಳು ಮಾಮ್. ಬೇಬಿ, ನೀನ್ ಈಗ್ಲೇ ಇಲ್ಲಿಗ್ ಬರೋದಕ್ಕಾಗುತ್ತಾ? ಇವಾಗ್ಲಾ? ಯಾಕೆ ಮಾಮ್? ನೀನ್ ಮೊದ್ಲು ಇಲ್ಲಿಗ್ ಬಾ, ಆಮೇಲೆ ಹೇಳ್ತೇನೆ. ಏನಂತೆ ಚಾರು ಮೇಡಮ್? ಅಮ್ಮ ಕಾಲ್ ಮಾಡಿದ್ರು, ಇವಾಗ್ಲೇ ಮನೆಗ್ ಬರಕ್ಕಾಗತ್ತಾ ಅಂತ ಕೇಳ್ತಾ ಇದಾರೆ. ಹೌದಾ? ಯಾಕಂತೆ? ಇಲ್ಲಿಗೆ ಬಾ, ಎಲ್ಲ ಹೇಳ್ತೀನಿ ಅಂತ ಹೇಳಿದ್ರು. ನಿಂತ್ಕೊಳ್ಳಿ. ಎಲ್ರು ಎಲ್ಲಿಗೆ ಹೋಗ್ತಿದ್ದೀರಾ? ಕೆಲವೊಂದು ವಿಷಯಗಳನ್ನ ಹಾಗೆ ಬಿಡಬಾರ್ದು ಮಗಳೇ. ನಾವೀಗಾಗ್ಲೇ ಅದನ್ನ ಹಾಗೆ ಬಿಟ್ಟು ತಪ್ಪು ಮಾಡಿದೀವಿ, ಮತ್ತೆ ಅದೇ ತಪ್ಪನ್ನ ಮುಂದುವರ್ಸಬಾರ್ದು ಅಂತ ಕ್ಲಾರಿಟಿ ತಗೊಳೋದ್ ಹೊರಟಿದೀವಿ. ಅಂದ್ರೆ ನೀವಿವಾಗ ರಾಘವೇಂದ್ರ ಅವ್ರ ಮನೆಗೆ ಹೋಗ್ತಿದ್ದೀರಾ? ಹೌದು ಅನಿತಾ, ಪರಿಸ್ಥಿತಿ ಕೈ ಮೀರೋಕ್ಕೂ ಮೊದಲು ಪರಿಹಾರ ಹುಡುಕೊಳ್ಳೋದು ಬುದ್ಧಿವಂತಿಕೆ ಅಲ್ವಾ? ಅದಕ್ಕೆ ಈ ವಿಷಯದಲ್ಲಿ ನಾವು ಇನ್ನೂ ಸುಮ್ಮನೆ ಕೂರೋದು ದಡ್ತನ ಆಗತ್ತೆ. ಯಾಕಂದ್ರೆ ಆ ಜಾನ್ಸಿ ಇನ್ನೂ ಕೂಡ ಆ ಮನೆಯಲ್ಲೇ ಇದ್ದಾಳೆ. ಅಂದ್ರೆ ಏನ್ ಮಾಡಕ್ ಹೊರಟಿದ್ದೀರಾ? ನಾವು ಅವ್ರ ಮನೆಗೆ ಹೋಗಿ ಮಾತಾಡಿ ಎಲ್ಲ ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ. ಅದ್ರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅಂದ್ರೆ ಹೇಗೆ ಮಗಳೇ? ನಾವು ಹೆಣ್ಣು ಹೆತ್ತಿರೋರು. ಅವ್ರು ಹೆತ್ತಿರೋದು ಒಂದು ಹೆಣ್ಣನ್ನೇ. ಈ ಮನೆಗ್ ಮದ್ವೆ ಮಾಡ್ಕೊಟ್ಟಿರೋ ಪಲ್ಲವಿನೂ ಒಂದು ಹೆಣ್ಣು ಅನ್ನೋದು ನೆನಪಿರ್ಲಿ. ಹಾಗಂತೇಳಿ ನಾವು ಸುಮ್ನೆ ಇದ್ರೆ ನಿಮ್ಮಿಬ್ರು ಜೀವನ ಹಾಳಾಗುತ್ತೆ ಅಲ್ವಾ ಅನಿತಾ? ನಿಮ್ಮಿಬ್ರು ಜೀವನ ಸರಿ ಮಾಡೋದು ನಮ್ ಜವಾಬ್ದಾರಿ ಅಲ್ವೇನೆ? ನಿನ್ ಮಾತು ಒಪ್ಕೋತೀನಿ ಮಗಳೇ, ಆದ್ರೆ ಅಲ್ಲಿ ಬೆಂಕಿ ಪಕ್ಕ ಬೆಣ್ಣೆ ಇದೆಯಲ್ಲ, ಒಂದ್ ವೇಳೆ ಬೆಂಕಿ ಶಾಖಕ್ಕೆ ಬೆಣ್ಣೆ ಕರ್ಗ್ ಹೋದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಅದಕ್ಕೆ ನಾವು ಹೋಗಿ ಸರಿ ಮಾಡಿ ಬರ್ತೀವಿ. ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಬೇಡ ಅಂತೇಳಿ ಕೈ ಕಟ್ ಸುಮ್ನೆ ಕೂತ್ರೆ ಆಗತ್ತಾ? ನೀ ಸುಮ್ನೆ ಇದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ಯಾರೋ? ಹಾಗಿದ್ಮೇಲೆ ಯಾರಾದ್ರೂ ಒಬ್ರು ಇನಿಷಿಯೇಟಿವ್ ತಗೊಂಡು ಮಾತುಕತೆ ಮಾಡ್ಬೇಕು ಅಲ್ವಾ? ಮಾತುಕತೆ ಆಗುತ್ತೆ ಅಪ್ಪ. ಅವ್ರ ಪಾಡ್ಗ್ ಅವರು, ನಮ್ ಪಾಡ್ಗ್ ನಾವು ಇದ್ಬಿಟ್ರೆ ಮಾತುಕತೆ ಹೇಗಾಗುತ್ತೆ? ಅದಕ್ಕೆ ನಾವೇ ಹೋಗ್ತಾ ಇರೋದು. ಡೋಂಟ್ ವರಿ ಅಪ್ಪ, ಅವ್ರಾಗ ಅವರೇ ಮಾತುಕತೆಗೆ ಬರ್ತಾರೆ. ಏನ್ ಹೇಳ್ತಿದ್ಯಾ ಅನಿತಾ? ಅವ್ರು ಯಾಕೆ ಬರ್ತಾರೆ? ನಾನ್ ಕರ್ಸ್ಕೊತೀನಿ ಅಮ್ಮ. ಅವರೇ ಎದ್ನೋ ಬಿದ್ನೋ ಅಂತ ಓಡೋಡ್ ಬರೋ ರೀತಿ ನಾನ್ ಮಾಡ್ತೀನಿ. ಸರಿನಮ್ಮ, ಆಯ್ತು. ಹಾಗಾದ್ರೆ ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳು. ನೀವ್ ಎಲ್ಲಿಗೂ ಹೋಗದೆ ಸುಮ್ನೆ ಮನೇಲಿರಿ. ನಾನ್ ಹೇಳಿದಕ್ಕೆ ಹೂ ಅನ್ನೋದಷ್ಟೇ ನಿಮ್ ಕೆಲ್ಸ. ಬರೀ ಮಾತಿಂದ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ. ಅದಕ್ಕೆ ಯುದ್ಧನೇ ಆಗ್ಬೇಕು. ಅವಾಗ್ಲೇ ಸರಿ ಹೋಗೋದು. ಸರಿ ಮಾಡ್ತೀನಿ. ಆ ಯುದ್ಧನ ನಾನೇ ಶುರು ಮಾಡ್ತೀನಿ. ಹಾಯ್ ರಾಯ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಏನ್ ಮೇಡಮ್,
ನಿಮ್ ವಾಯ್ಸ್ ಅಲ್ಲಿರೋ ಜೋಶ್ ನೋಡಿದ್ರೆ ನೀವು ತುಂಬಾ ಹ್ಯಾಪಿ ಆಗಿರೋ ತರ ಇದೆ. ಎಸ್ ರಾಯ್, ನಾನು ಇವತ್ತು ತುಂಬಾ 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 ಹ್ಯಾಪಿ ಆಗಿದ್ದೀನಿ. ವಿಷಯ ಏನು ಅಂತ ಹೇಳಿದ್ರೆ ನಾನು ಖುಷಿ ಪಡ್ತೀನಿ ಮೇಡಮ್. ನಾನ್ ಗೆದ್ಬಿಟ್ಟೆ ರಾಯ್, ನನ್ ಸಂಸಾರನ ನಾನು ಉಳಿಸ್ಕೊಂಡ್ಬಿಟ್ಟೆ. ಎಂತ ಗುಡ್ ನ್ಯೂಸ್ ಹೇಳ್ತಾ ಇದ್ರಿ ಮೇಡಮ್. ಇದು ಕನ್ಸ ನನ್ಸ ಒಂದು ಗೊತ್ತಾಗ್ತಾ ಇಲ್ಲ. ನನ್ಸೆ ರಾಯ್, ಇದಕ್ಕೋಸ್ಕರ ನಾನು ಇಷ್ಟು ದಿನ ಪಟ್ಟಿದ ಕಷ್ಟ ಇವತ್ ಫಲ ಕೊಡ್ತು. ರಾಯ್, ನನ್ ಗಂಡನ್ಗೋಸ್ಕರ ಒಂದು ದಿನದಲ್ಲಿ ಸೈಕಲ್ ನ ಕಲ್ತು ರೇಸಲ್ ಗೆದ್ದು ಮನೆಯವ್ರ ಮನ್ಸಲ್ಲಿ ಸೊಸೆಯಾಗಿ ಕೂತು ಎಲೆಕ್ಷನ್ ಅಲ್ಲೂ ಗೆದ್ಬಿಟ್ಟೆ ರಾಯ್. ಇವಾಗ ನಾನು ಈ ಮನೆ ಸೊಸೆ, ಮನ ಮೆಚ್ಚಿದ ಸೊಸೆ ರಾಯ್. ಮೇಡಮ್, ನೀವ್ ಹೇಳ್ತಿರೋ ವಿಷಯ ಕೇಳಿಸ್ಕೊಂಡ್ರೆ ನನಗೆ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ನಿಮಗೆ ಎಷ್ಟು ಖುಷಿ ಆಗಿರ್ಬೇಡ ಅಂತ ನನಗೆ ಅರ್ಥ ಆಗ್ತಾ ಇದೆ. ಹೌದು ರಾಯ್, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗ್ತಿಲ್ಲ. ಎಲೆಕ್ಷನ್ ನಡೆಯುವಾಗ ನೀನ್ ಇಲ್ಲಿ ಇರ್ಬೇಕಿತ್ತು ರಾಯ್. ಅಯ್ಯೋ ಛ, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಮೇಡಮ್. ನಾನೇನಾದ್ರೂ ಅಲ್ಲಿದ್ದಿದ್ರೆ ಇನ್ನು 10 ಓಟು ನಿಮ್ಗೆ ಎಕ್ಸ್ಟ್ರಾ ಹಾಕ್ಸ್ತಿದ್ದೆ. ಅದ್ ಅಗತ್ಯ ಇಲ್ಲ ರಾಯ್. ಇಡೀ ಮನೆಯವ್ರು ನನಗ್ ಓಟ್ ಹಾಕಿ ನನ್ನ ಗೆಲ್ಸಿ ಆ ಅನಿತನ ಮನೆಯಿಂದ ಆಚೆ ಕಳ್ಸಿದ್ರು. ಮನೆಯವ್ರೆ ಅವ್ಳನ್ನ ಆಚೆ ಕಳ್ಸಿಬಿಟ್ರ? ಒಂಥರ ಹಾಗೆ ಅನ್ಕೋ. ಇಡೀ ಮನೆಯವ್ರು ನನಗ್ ಓಟ್ ಮಾಡಿ ಈ ಮನೇಲಿರೋ ಅರ್ಹತೆ ಯೋಗ್ಯತೆ ನನಗೆ ಅಂತ ಮೆಸೇಜ್ ಕೊಟ್ಮೇಲೆ ಅವ್ಳು ಹೇಗಿರ್ತಾಳೆ ರಾಯ್?